ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ದೇವೇಗೌಡರು ಸಾಹೇಬ್ರು ಮೊನ್ನೆ ದೇವದುರ್ಗಕ್ಕೆ ಹೋಗಿದ್ದೆ. ದೇವರ ನಾಡು ದೇವದುರ್ಗಕ್ಕೆ. ಅಲ್ಲಿ ಆ ಪುಣ್ಯಾತ್ಮ ಆ ಭಾಗದ ಬರಡು ಭೂಮಿ ಏನಾಗಿತ್ತು, ನಾರಾಯಣಪುರ ಕಾಲುವೆಯಿಂದ ಕೃಷ್ಣ ನದಿ ಮೂಲಕ ಬಲದಂಡ ನಾಲ ಯೋಜನೆ ಅಡಿ ನೀರನ್ನ ಹರಿಸಿದ್ರು. ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು ಅಂತ ದೇವೇಗೌಡರು ಸಾಹೇಬ್ರಿಗೆ ಅವರ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಿದ್ರು. ದೇವೇಗೌಡರು ಸಾಹೇಬರು ಬರಲೇಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ರು. ಉದ್ಘಾಟನೆ ಮಾಡಿ ಹೆಲಿಕಾಪ್ಟರಲ್ಲಿ ಬರಬೇಕಾದ್ರೆ ದೊಡ್ಡವರು ಒಂದು ಮಾತನ್ನು ಹೇಳಿದರು. ಇನ್ನು 3 ವರ್ಷ ಇದೆ ಕಣಪ್ಪ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ. ನನಗೆ ವಯಸ್ಸು 93 ಆಗಿದೆ. ನನ್ನ ಕಣ್ಣೆದುರುಗಡೆ ಸ್ವತಂತ್ರವಾಗಿ ಜನತಾದಳ ಪಕ್ಷವನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ಮಾತು ಕೊಡ್ತೀಯಾ ಅಂತ ದೇವೇಗೌಡರು ಸಾಹೇಬರು ನನ್ನ ಕೇಳಿದ್ರು. ನಾನು ದೊಡ್ಡವ್ರಿಗೊಂದು ಮಾತನ್ನು ಹೇಳಿದ್ದೇನೆ, ನಿಮಗೆ 93 ವರ್ಷ ಅಲ್ಲ, ನೀವು ಶತಾಯುಷಿಗಳಾಗಿ ಬದುಕ್ತೀರಿ ನಾಡಿನಲ್ಲಿ. ಯಾವ ಕಾರಣಕ್ಕೂ ನಿಮ್ಮ ಆಯಸ್ಸನ್ನ ಯಾರು ಕಿತ್ಕೊಳ್ಳಿಕ್ಕಾಗೋದಿಲ್ಲ. 7.5 ಕೋಟಿ ಕನ್ನಡಿಗರ ಪ್ರಾರ್ಥನೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲೆ ಇದೆ ಅಂತಕ್ಕಂಥದ್ದನ್ನ ದೊಡ್ಡವ್ರಿಗೆ ಹೇಳುವ ಮೂಲಕ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ನಾನೊಂದು ಮಾತನ್ನ ಕೊಟ್ಟಿದ್ದೇನೆ. ನಿಖಿಲ್ ಕುಮಾರಸ್ವಾಮಿ 3 ಸಲ ಸೋತ್ಬಿಟ್ಟವನೇ. ನಿಖಿಲ್ ಕುಮಾರಸ್ವಾಮಿಗೆ ರಾಜಕಾರಣದಲ್ಲಿ ಭವಿಷ್ಯ ಇಲ್ಲ. ಇನ್ನೆಲ್ಲರೂ ಎದ್ದು ಬರ್ತಾನೆ. 37 ವರ್ಷಕ್ಕೆ 3 ಸಲ ಸೋತ್ಬಿಟ್ಟ. ಮನೆ ಬಿಟ್ಟು ಆಚೆ ಬರೋದೇ ಇಲ್ಲ. ಅಧಿಕಾರಕ್ಕೋಸ್ಕರ ಅಲ್ಲ, ನಾನು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು. ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಅವಧಿ ಅತ್ಯಂತ ಕಮ್ಮಿ. ಎಷ್ಟು ವರ್ಷ ನೀವು ಆಡಳಿತ ಮಾಡಿದ್ದೀರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇತಿಹಾಸದ ಪುಟಗಳಲ್ಲಿ ನೀವು ಒಮ್ಮೆ ಈ ಭೂಮಿಯನ್ನ ಬಿಟ್ಟೋದ್ರೂ ಕೂಡ ಜನ ನಿಮಗೆ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಅದು ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದಾರೆ, ಕುಮಾರಣ್ಣ ಅವರು ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನ ಇದೆ. ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಈ ಪಕ್ಷವನ್ನ ಎಲ್ಲ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು 58 ದಿನಗಳ ಕಾಲ ಪ್ರವಾಸ ಮಾಡ್ತಾ ಇದ್ದೇನೆ. ದೃಢ ಸಂಕಲ್ಪವನ್ನು ಹೊತ್ತಿದ್ದೇನೆ. ಕಾಂಗ್ರೆಸ್ನವರೇ, ನಿಖಿಲ್ ಕುಮಾರಸ್ವಾಮಿ ಸೋಲ್ಗೆ ಇಡೀ ಮಂತ್ರಿ ಮಂಡಳ ಬೇಕಾಗಿತ್ತಪ್ಪ. ಪಂಚಾಯತಿಲ್ ಮಂತ್ರಿಗಳು ಹಾಕಿದ್ರಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪಂಚಾಯತಿಗಳಲ್ಲಿ ಮಂತ್ರಿಗಳು ಕುಂತ್ಕೊಂಡು ಚುನಾವಣೆ ಮಾಡಿದ್ರು. ಈ ದೇಶದ ಇತಿಹಾಸದಲ್ಲಿ ಸಂಪೂರ್ಣ ಮಂತ್ರಿ ಮಂಡಳ ಬಂದು ಒಂದು ಉಪಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಉಪಚುನಾವಣೆ ಒಂದೇ ಇರಬೇಕು. ನಿಮ್ಗನ್ಸಿರ್ಬೋದು ನೀವೆಲ್ಲ ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ. ಜನತಾದಳ ಪಕ್ಷದ ಮೂಲ ಬೇರನ್ನ ಕಿತ್ತು ಒಗೆದು ಬಿಟ್ಟಿದ್ದೀವಿ, ಇನ್ನೆಲ್ಲಿ ಎದ್ದೇಳ್ತಾರೆ ಕಾರ್ಯಕರ್ತರು ಅಂತ. ನಮ್ಮ ಕಾರ್ಯಕರ್ತರನ್ನ ಅಷ್ಟು ಸುಲಭವಾಗಿ ತೆಗೆದಾಕ್ಬೇಡಿ. ಛಲ ಇಟ್ಕೊಂಡಿದ್ದೀವಿ, ಒಳಗಡೆ ರೋಷ ಇದೆ. ಈ ನಾಡಿನ ಪ್ರತಿಯೊಬ್ಬ ಜಾತಿ, ಜನಾಂಗ, ಧರ್ಮ, ವರ್ಗದ ಬಗ್ಗೆ ಪ್ರಾಮಾಣಿಕವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಜನತಾದಳ ಪಕ್ಷವನ್ನ ಯಾರು ಕೂಡ ಬುಡ ಸಮೇತದಿಂದ ಕಿತ್ತಾಕ್ಲಿಕ್ಕಾಗೋದಿಲ್ಲ. ಬದಲಾಗಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ KR ಪೇಟೆ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ನಮ್ಮ ಪಕ್ಷದ ಬೇರುಗಳು ಅಂತಕ್ಕಂಥದ್ದು ಹೇಳಿದ್ದೇನೆ. ಅಷ್ಟು ಸುಲಭವಾಗಿ ನಮ್ಮನ್ನು ತೆಗೆದಾಕಬೇಡಿ. ಬರ್ತೇವೆ, ಸ್ವಲ್ಪ ಕಾಯಿರಿ, ತಡ ಆಗ್ಬೋದು, ಬರ್ತೇವೆ, ಎಲ್ಲೂ ಹೋಗ್ಲಿಕ್ಕಿಲ್ಲ. ಅಣ್ಣ, ಇವತ್ತು ನಾನಿಲ್ಲಿ ಬಂದಿರತಕ್ಕಂಥದ್ದು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಿಗೆ ಇವತ್ತು ಪಕ್ಷ ನಿಮ್ಮನ್ನ ಗುರುತಿಸಬೇಕಾಗ್ತದೆ. ಪಕ್ಷ ನಿಮ್ಮನ್ನ ಗುರುತಿಸಬೇಕು ಅಂದ್ರೆ ನಮ್ಮಂತ ವ್ಯಕ್ತಿಗಳು ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ನಾವೇನು ಗುರುತಿಸ್ಕೊಂಡಿದ್ದೇವೆ, ಸ್ಥಳೀಯವಾಗಿ ಇರತಕ್ಕಂಥ ವಾಸ್ತವಾಂಶದ ಬಗ್ಗೆ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬರಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಈ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಇದು ಮುಂದಿನ ಸಾರ್ವತ್ರಿಕ ಚುನಾವಣೆಗೋಸ್ಕರ ಅಲ್ಲ, ಇದು ನಿಮ್ಮ ಚುನಾವಣೆಗೋಸ್ಕರ, ನಮ್ಮ ಕಾರ್ಯಕರ್ತರ ಚುನಾವಣೆಗೋಸ್ಕರ.
ನಿಮಗೆ ಶಕ್ತಿಯನ್ನು ತುಂಬಿಸಬೇಕು, ನಿಮಗೆ ಅಧಿಕಾರವನ್ನು ಕೊಡಿಸಬೇಕು. ನಿಮ್ಮ ಕೈನಲ್ಲಿ ರಾಜ್ಯದ ಚುಕ್ಕಾಣಿಯನ್ನು ಇಡಿಸಿ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಹೋರಾಟವನ್ನು ಮಾಡಿಸಬೇಕು ಅಂತಕ್ಕಂಥ ಚಿಂತನೆಯಿಂದ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದಾನೆ. ನಿಮ್ಮ ಜೊತೆಯಲ್ಲೇ ಇರ್ತೇನೆ, ನಿಮ್ಮ ಜೊತೆಯಲ್ಲೇ ದುಡಿತೇನೆ, ನಿಮ್ಮ ಜೊತೆಯಲ್ಲೇ ಗುರುತಿಸ್ಕೊಳ್ತೇನೆ. ಕುಮಾರಣ್ಣ ಇದಾರಣ್ಣ, ಇರ್ಲಿ ಯಜಮಾನ್ರೆ ಇರ್ಲಿ. ಸುರೇಶ್ ಅಣ್ಣವರು ಮಾತಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು. ಜನತಾದಳ ಪಕ್ಷ ಒಂದು ಬಲಿಷ್ಠ ಪಕ್ಷವಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೊರಹೊಮ್ಮಬೇಕು ಅಂದ್ರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಪಕ್ಷವನ್ನ ಬೆಳೆಸಿರ್ತಕ್ಕಂಥ ತಂದೆ ತಾಯಂದ್ರುಗಳು, ಪುಣ್ಯಾತ್ಮರು, ನೀವು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೈ ಹಿಡಿಬೇಕು ಅಂತಕ್ಕಂಥದ್ರ ಬಗ್ಗೆ ಸುರೇಶ್ ಅಣ್ಣ ಅವರು ಹೇಳ್ತಾ ಇದ್ರು. 2018ರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತ 7ಕ್ಕೆ 7 ಶಾಸಕರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಕೊಟ್ಟು ಶಕ್ತಿ ತುಂಬಿಸಿದ್ರಿ. ಈ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೇಂದ್ರದ ಸಚಿವರಾಗಿ ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ KR ಪೇಟೆ ತಾಲೂಕಿನಲ್ಲಿ 27,000 ಲೀಡನ್ನು ಕೊಟ್ಟು ನಮಗೆ ಆಶೀರ್ವಾದವನ್ನ ಮಾಡಿದ್ದೀರಿ. ನಿಮ್ಮ ಋಣವನ್ನ ನಾವು ಎಂದೂ ಕೂಡ ತೀರಿಸಲಿಕ್ಕಾಗಲ್ಲ, ಎಷ್ಟು ಜನ್ಮ ಒತ್ತು ಬಂದರೂ ಕೂಡ ತೀರಿಸಲಿಕ್ಕಾಗಲ್ಲ. ಆದರೆ ಒಂದು ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ, ಇವತ್ತು ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದು ರೈತ ಪರವಾದಂಥ ಕಾಳಜಿ, ರೈತ ಪರವಾದಂಥ ಹೋರಾಟದಿಂದ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ. ಇತ್ತೀಚೆಗೆ 1-2 ಘಟನೆಗಳು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಂಬಾಕು ಬೆಳೆಗಾರರು, ಮಾವು ಬೆಳೆಗಾರರು, ಕೊಬ್ಬರಿ ಬೆಳೆಗಾರರು ಏನೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ರು, ಅದರಿಂದ ಹೊರಗಡೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಕೃಷಿ ಸಚಿವರಾಗಿರ್ತಕ್ಕಂಥ ಕೇಂದ್ರದ ಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್ ಜಿರವರಿಗೆ ಇತ್ತೀಚೆಗೆ ಒಂದು ಪತ್ರವನ್ನು ಬರೀತಾರೆ, ಮನವಿಯನ್ನ ಮಾಡ್ತಾರೆ. ನಮ್ಮ ರೈತರನ್ನ ಉಳಿಸಿ 2.5 ಲಕ್ಷ ಮೆಟ್ರಿಕ್ ಟನ್ ಮಾವನ್ನ ಖರೀದಿ ಮಾಡಿ ಅವರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಕೊಡಿಸಿರ್ತಕ್ಕಂಥದ್ದು ಇದೇ ಕುಮಾರಣ್ಣ ಅವರು. ಕಾಂಗ್ರೆಸ್ನವ್ರ ಪಾಪ ಕೇಳ್ತಿರಲ್ಲಪ್ಪ, ಏನ್ ಮಾಡಿದ್ರಪ್ಪ ಕುಮಾರಣ್ಣ ಅವ್ರು ಕೇಂದ್ರಕ್ಕೆ ಹೋದ್ಮೇಲೆ ಅಂತ ಮಾತಾಡ್ಬೇಕಾ? ನಮ್ಮ ಕೆಲಸ ಮಾತಾಡ್ಬೇಕ್ರಿ, ಕಾಯಕವೇ ಕೈಲಾಸ, ಕೆಲಸ ಮಾತಾಡ್ಬೇಕು. ನಿಮ್ಮ ತರ ಬೊಗಳೆ ಭಾಷಣ ಬಿಟ್ಕೊಂಡು ಕೃಷಿ ವಿದ್ಯಾಲಯಕ್ಕೆ 25 ಕೋಟಿ ತಗೊಬಂದ್ಬಿಟ್ಟಿದ್ದೀನಿ, 25 ಕೋಟಿ ತಗೊಬಂದ್ಬಿಟ್ಟಿದ್ದೀನಿ ಅಂತೀರಿ. ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮದು ಸಹಕಾರ ಇದೆ. ಮೊನ್ನೆ ಬಂದಿದ್ರು ಕುಮಾರಣ್ಣ ಅವರು ಮೈ ಶುಗರ್ ಸ್ಕೂಲ್ಗೆ CSR ಫಂಡ್ ಮೂಲಕ 25 ಕೋಟಿ ಘೋಷಣೆ ಮಾಡೋಗಾರೆ ಕುಮಾರಣ್ಣ ಅವರು. 25 ಕೋಟಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.